ಎರ್ಲಿಂಗ್ ಹಾಲೆಂಡ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿ ಮಾಡಿರುವ ಫುಟ್ಬಾಲ್ ಆಟಗಾರ. ನಾರ್ವೆ ರಾಷ್ಟ್ರೀಯ ತಂಡಕ್ಕಾಗಿ ಆಡ್ತಾ ಇರುವ ಈ ಆಟಗಾರ ಕಣ್ಮನ ಸೆಳೆಯೋದು ಈತನ ಆಟದ ವೈಖರಿಯಿಂದ. ಎಸ್, ಅಷ್ಟಕ್ಕೂ ಯಾರು ಈ ಎರ್ಲಿಂಗ್ ಹಾಲೆಂಡ್? ಈತನ ಹಿನ್ನೆಲೆ ಏನು? ಈತನ ದಿನಚರಿ ಏನು? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕುಖ್ಯಾತ ಕಡಲ್ಗಳ್ಳರ ಕುಡಿಯಿಂದು ಫುಟ್ಬಾಲ್ ಸೆನ್ಸೇಷನ್ ಹಾಲೆಂಡ್ ಹಂಗಾಮ. ಎರ್ಲಿಂಗ್ ಬ್ರೌಟ್ ಹಾಲೆಂಡ್ ಜುಲೈ 21, 2000 ಇಂಗ್ಲೆಂಡ್ನ ಲೀಡೀಸ್ನಲ್ಲಿ ಜನಿಸಿದ ನಾರ್ವೇಜಿಯನ್ ವೃತ್ತಿಪರ ಫುಟ್ಬಾಲ್ ಆಟಗಾರ. ಪ್ರಸ್ತುತ ಇವರು ಇಂಗ್ಲಿಷ್ ಪ್ರೀಮಿಯರ್ ಲೀಗ್ನ ಪ್ರಸಿದ್ಧ ಕ್ಲಬ್ ಮ್ಯಾಂಚೆಸ್ಟರ್ ಸಿಟಿ ಮತ್ತು ನಾರ್ವೆ ರಾಷ್ಟ್ರೀಯ ತಂಡಕ್ಕಾಗಿ ಸೆಂಟರ್ ಫಾರ್ವರ್ಡ್ ಆಗಿ ಆಡುತ್ತಿದ್ದಾರೆ. ತಮ್ಮ ಅದ್ಭುತ ವೇಗ, ದೈಹಿಕ ಶಕ್ತಿ, ಮೈದಾನದಲ್ಲಿ ಚೆಂಡು ಬರುವ ಜಾಗವನ್ನ ಊಹಿಸುವ ಚತುರತೆ ಮತ್ತು ಬಾಕ್ಸ್ ಒಳಗಿನಿಂದ ನಿಖರವಾಗಿ ಗೋಲು ಹೊಡೆಯುವ ಕೌಶಲ್ಯದಿಂದಾಗಿ ಇವರು ವಿಶ್ವದ ಅತ್ಯುತ್ತಮ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರೆಂದು ಗುರುತಿಸಿಕೊಂಡಿದ್ದಾರೆ. ಫುಟ್ಬಾಲ್ ಲೋಕದಲ್ಲಿ ದಂತಕಥೆಯಾಗಿದ್ದು ಹೇಗೆ? ಸ್ನೇಹಿತರೆ, ಹಾಲೆಂಡ್ ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅಸಾಧ್ಯವಾದ ದಾಖಲೆಗಳನ್ನು ಬರೆಯುವ ಮೂಲಕ ದಂತಕಥೆಯಾಗಿ ಹೊರಹೊಮ್ಮಿದ್ದಾರೆ. ನಾರ್ವೆ ರಾಷ್ಟ್ರೀಯ ತಂಡಕ್ಕಾಗಿ ಕೇವಲ 54 ಪಂದ್ಯಗಳಲ್ಲಿ 62 ಗೋಲುಗಳನ್ನು ಗಳಿಸುವ ಮೂಲಕ ಅವರು ದೇಶದ ಸಾರ್ವಕಾಲಿಕ ಗರಿಷ್ಠ ಗೋಲು ಸರದಾರ ಎನಿಸಿಕೊಂಡಿದ್ದಾರೆ. ಅಲ್ಲದೆ ಫಿಫಾ ಅಂಡರ್-20 ವಿಶ್ವಕಪ್ನ ಒಂದೇ ಪಂದ್ಯದಲ್ಲಿ 9 ಗೋಲು ಹೊಡೆದ ಏಕೈಕ ಆಟಗಾರ ಎಂಬ ಹೆಗ್ಗಳಿಕೆ ಇವರದ್ದಾಗಿದೆ. ಮ್ಯಾಂಚೆಸ್ಟರ್ ಸಿಟಿ ಕ್ಲಬ್ ಸೇರಿದ ಮೊದಲ ಸೀಸನ್ನಲ್ಲೇ ಪ್ರೀಮಿಯರ್ ಲೀಗ್, FA ಕಪ್ ಮತ್ತು UEFA ಚಾಂಪಿಯನ್ಸ್ ಲೀಗ್ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 2023ರಲ್ಲಿ ಅವರು ಯುರೋಪ್ನ ಅತ್ಯುತ್ತಮ ಆಟಗಾರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ರು. ಹಾಲೆಂಡ್ ಅವರಿಗೆ ಫುಟ್ಬಾಲ್ ರಕ್ತದಲ್ಲಿಯೇ ಬಂದಿದೆ. ಎಸ್, ಅವರ ತಂದೆ ಆಲ್ಫಿಮ್ಗೆ ಹಾಲೆಂಡ್ ಕೂಡ ಲೀಡ್ಸ್ ಯುನೈಟೆಡ್ ಮತ್ತು ಮ್ಯಾಂಚೆಸ್ಟರ್ ಸಿಟಿಗಾಗಿ ಆಡಿದ್ದ ಮಾಜಿ ಪ್ರೀಮಿಯರ್ ಲೀಗ್ ಆಟಗಾರರಾಗಿದ್ದಾರೆ. ಹಾಲೆಂಡ್ ಅವರಿಗೆ 3 ವರ್ಷವಿರುವಾಗ ಅವರ ಕುಟುಂಬ ನಾರ್ವೆಯ ಬ್ರೈನ್ ಎಂಬ ಪಟ್ಟಣಕ್ಕೆ ಸ್ಥಳಾಂತರಗೊಂಡಿತು. ಬಾಲ್ಯದಲ್ಲಿ ಹಾಲೆಂಡ್ ಕೇವಲ ಫುಟ್ಬಾಲ್ ಮಾತ್ರವಲ್ಲದೆ ಹ್ಯಾಂಡ್ಬಾಲ್, ಗಾಲ್ಫ್ ಮತ್ತು ಅಥ್ಲೆಟಿಕ್ಸ್ ಕ್ರೀಡೆಗಳಲ್ಲೂ ಸಕ್ರಿಯರಾಗಿದ್ರು. ಕೇವಲ 5 ವರ್ಷದವರಿದ್ದಾಗ ಅವರು ಸ್ಟ್ಯಾಂಡಿಂಗ್ ಲಾಂಗ್ ಜಂಪ್ನಲ್ಲಿ 1.63 ಮೀಟರ್ ಜಿಗಿದು ತಮ್ಮ ವಯಸ್ಸಿನ ವಿಭಾಗದಲ್ಲಿ ಜಾಗತಿಕ ದಾಖಲೆ ಬರೆದಿದ್ರು. ಬಳಿಕ ಬ್ರೈನ್ ಮತ್ತು ಮೋಲ್ಡೆ ಕ್ಲಬ್ಗಳ ಮೂಲಕ ತಮ್ಮ ವೃತ್ತಿಪರ ಫುಟ್ಬಾಲ್ ಪಯಣ ಆರಂಭಿಸಿದ್ರು. ಸ್ನೇಹಿತರೆ, ಮೈದಾನದಲ್ಲಿ ದೈತ್ಯನಂತೆ ಆಡುವ ಹಾಲೆಂಡ್ ಅವರ ದಿನಚರಿ ಮತ್ತು ಜೀವನ ಶೈಲಿ ತೀರಾ ವಿಭಿನ್ನ ಹಾಗೂ ಶಿಸ್ತುಬದ್ಧವಾಗಿದೆ. ಅವರು ಪ್ರತಿದಿನ ಧ್ಯಾನ ಮಾಡುವುದನ್ನ ತಪ್ಪಿಸೋದಿಲ್ಲ. ಇದು ತಮ್ಮ ಮಾನಸಿಕ ಏಕಾಗ್ರತೆಗೆ ಸಹಕಾರಿ ಎನ್ನುತ್ತಾರೆ. ಇನ್ನು ಅವರ ಆಹಾರ ಪದ್ಧತಿಯು ವಿಶೇಷವಾಗಿದ್ದು ದಿನಕ್ಕೆ ಸುಮಾರು 6000 ಕ್ಯಾಲೋರಿ ಆಹಾರ ಸೇವಿಸುತ್ತಾರೆ. ಕೃತಕ ಕೆಮಿಕಲ್ ಮಿಶ್ರಿತ ಆಹಾರಗಳ ಬದಲು ಸ್ಥಳೀಯವಾಗಿ ಸಿಗುವ ಹಸುವಿನ ಹೃದಯ ಮತ್ತು ಲಿವರ್ನಂತಹ ಪೌಷ್ಟಿಕಾಂಶಯುಕ್ತ ಮಾಂಸಾಹಾರಗಳನ್ನು ಇಷ್ಟಪಡುತ್ತಾರೆ. ರಾತ್ರಿ ಮಲಗುವ ಮುನ್ನ ಮೊಬೈಲ್ನಿಂದ ಬರುವ ಬ್ಲೂ ಲೈಟ್ ತಡೆಯುವ ವಿಶೇಷ ಕನ್ನಡಕ ಧರಿಸುತ್ತಾರೆ ಮತ್ತು ಉತ್ತಮ ನಿದ್ದೆಗಾಗಿ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಆಫ್ ಮಾಡುತ್ತಾರೆ. ಪ್ರಸ್ತುತ ಅಮೆರಿಕಾದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ 2026ರಲ್ಲಿ ಎರ್ಲಿಂಗ್ ಹಾಲೆಂಡ್ ಅವರದ್ದೇ ಅಬ್ಬರ ಜೋರಾಗಿದೆ. ಬಲಿಷ್ಠ ಬ್ರೆಜಿಲ್ ವಿರುದ್ಧದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲೆಂಡ್ ಭರ್ಜರಿ 2 ಗೋಲುಗಳನ್ನು ಗಳಿಸಿ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನ 2-1 ಗೋಲುಗಳಿಂದ ಟೂರ್ನಿಯಿಂದ ಹೊರದಬ್ಬಿದ್ದಾರೆ. ಹಾಲೆಂಡ್ ಅವರ ಈ ಮ್ಯಾಜಿಕ್ನಿಂದಾಗಿ ನಾರ್ವೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಶ್ವಕಪ್ ಕ್ವಾರ್ಟರ್ ಫೈನಲ್ ಹಂತಕ್ಕೇರಿದೆ. ಸದ್ಯ ಈ ಟೂರ್ನಿಯಲ್ಲಿ 7 ಗೋಲು ಗಳಿಸಿರುವ ಹಾಲೆಂಡ್ ಲಿಯೋನೆಲ್ ಮೆಸ್ಸಿ ಮತ್ತು ಎಂಬಾಪ್ಪೆ ಜೊತೆ ಗೋಲ್ಡನ್ ಬೂಟ್ ಪ್ರಶಸ್ತಿಗಾಗಿ ತೀವ್ರ ಪೈಪೋಟಿ ನಡೆಸುತ್ತಿದ್ದಾರೆ. ಸಂಗೀತ ಲೋಕದಲ್ಲೂ ಹಾಲೆಂಡ್ ಹವಾ. ಎಸ್, ಕೇವಲ ಫುಟ್ಬಾಲ್ ಮೈದಾನ ಮಾತ್ರವಲ್ಲದೆ ಪ್ರಸ್ತುತ ಹಾಲೆಂಡ್ ಸಂಗೀತ ಲೋಕದಲ್ಲೂ ವೈರಲ್ ಆಗಿದ್ದಾರೆ. ಅವರು ತಮ್ಮ 15ನೇ ವಯಸ್ಸಿನಲ್ಲಿ ಸ್ನೇಹಿತರೊಂದಿಗೆ ಜಂಟಿಯಾಗಿ ಹಾಡಿದ್ದ ಕೈಗೋ ಜೋ ಎಂಬ ಹಳೆಯ ರ್ಯಾಪ್ ಸಾಂಗ್ ಈಗ ನಾರ್ವೆಯ ಸ್ಪಾಟಿಫೈ ಚಾರ್ಟ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ಪ್ರಸಿದ್ಧ ಡಿಜೆ ಕೈಗೋ ಅವರು ಬ್ರೆಜಿಲ್ ವಿರುದ್ಧ ಹಾಲೆಂಡ್ ಗೋಲು ಹೊಡೆದರೆ ಈ ಹಾಡನ್ನ ರಿಮಿಕ್ಸ್ ಮಾಡೋದಾಗಿ ಭರವಸೆ ನೀಡಿದ್ರು. ಅದರಂತೆ ಹಾಲೆಂಡ್ ಪಂದ್ಯ ಗೆಲ್ಲಿಸಿದ ತಕ್ಷಣ ಬಿಡುಗಡೆಯಾದ ರಿಮಿಕ್ಸ್ ಸಾಂಗ್ ಈಗ ಇಂಟರ್ನೆಟ್ನಲ್ಲಿ ಭಾರಿ ಧೂಳೆಬ್ಬಿಸುತ್ತಿದೆ. ನಾರ್ವೆ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನ ಎದುರಿಸಲು ಸಜ್ಜಾಗುತ್ತಿದೆ.